ದೇಶದಲ್ಲಿ ವಿಪರೀತ ಆಕ್ರೋಶಕ್ಕೆ ಕಾರಣ ಆಗಿದ್ದಂತಹ ನೇಹಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲ ವಿಚಾರಗಳು ಮತ್ತೆ ಮುನ್ನೆಲೆಗೆ ಬಂದಿದೆ. ನೇಹಾ ಹತ್ಯೆ ಪ್ರಕರಣದ ಆರೋಪಿಯಾಗಿರುವಂತಹ ಫಯಾಜ್ ಜಾಮೀನು ಅರ್ಜಿಯನ್ನು ಮೂವ್ ಮಾಡಿಕೊಂಡಿದ್ದಾನೆ. ದರ್ಶನ್ಗೆ ಬೇಲ್ ಕೊಟ್ಟಂತೆ ನನಗೂ ಬೇಲ್ ಕೊಡಬೇಕು ಅಂತ ಆತನ ಪರ ವಕೀಲರ ಮೂಲಕ ಹೇಳಿಸಿದ್ದಾನೆ. ಹಾಗಾದ್ರೆ ಈ ವಿಚಾರದಲ್ಲಿ ಇನ್ನೂ ಟ್ರಯಲ್ ಸ್ಟಾರ್ಟ್ ಆಗಿಲ್ಲ. ಸೊ ಕೋರ್ಟ್ ಏನು ಡಿಸಿಷನ್ ತಗೊಳ್ಳುತ್ತೆ ಅನ್ನುವಂತಹ ಕುತೂಹಲ ದೇಶದಾದ್ಯಂತ ಮನೆ ಮಾಡಿದೆ. ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ನೇಹಾ ಹತ್ಯೆ ಪ್ರಕರಣ ಮತ್ತೆ ಮುನ್ನೆಲೆಗೆ. ಆರೋಪಿ ಫಯಾಜ್ಗೆ ಜಾಮೀನಿಗೆ ಅರ್ಜಿ. ನಟ ದರ್ಶನ್ ಕೇಸ್ ಮಾದರಿ ಬೇಲ್ಗೆ ಮನವಿ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ನಿರಂಜನ ಹಿರೇಮಠ ಪುತ್ರಿ ನೇಹಾ ಹತ್ಯೆ ನಡೆದು 1 ವರ್ಷವಾಗಿದೆ. ಕೇವಲ ರಾಜಕೀಯವಾಗಿ ಅಲ್ಲದೆ ಇಡೀ ದೇಶದಲ್ಲಿ ಭಾರಿ ಆಕ್ರೋಶಕ್ಕೆ ಈ ಪ್ರಕರಣ ಕಾರಣವಾಗಿತ್ತು. ಆರಂಭದಲ್ಲಿ ನೇಹಾ ಹತ್ಯೆ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದ ರಾಜ್ಯ ಸರ್ಕಾರ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮೂಲಕ ವಿಚಾರಣೆ ನಡೆಸಿ ನೇಹಾ ಕುಟುಂಬಕ್ಕೆ ಶೀಘ್ರ ನ್ಯಾಯ ಕೊಡಿಸುವ ಭರವಸೆ ಕೊಟ್ಟಿತ್ತು. ಆದರೆ ಕೆಲವು ದಿನಗಳ ಬಳಿಕ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ವಿಶೇಷ ನ್ಯಾಯಾಲಯ ಅವಶ್ಯಕತೆ ಇಲ್ಲ ಅಂತ ಹೇಳಿ ಕೈ ತೊಳೆದುಕೊಂಡಿದ್ದರು. ಈ ಪರಿಣಾಮ ಈ ಪ್ರಕರಣದ ವಿಚಾರಣೆ ಇನ್ನೂ ಟ್ರಯಲ್ ಆರಂಭಿಸಿಲ್ಲ. ಈ ಮಧ್ಯೆ ಆರೋಪಿ ಫಯಾಜ್ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿದ್ದು, ಅರ್ಜಿ ಗ್ರೌಂಡ್ ಆಗಿ ನಟ ದರ್ಶನ್ ಪ್ರಕರಣವನ್ನ ಮಾದರಿ ಮಾಡಿಕೊಳ್ಳಲಾಗಿದೆ ಎನ್ನುವ ಅಂಶ ಸಹ ಬೆಳಕಿಗೆ ಬಂದಿದೆ. ರೇಣುಕಾಸ್ವಾಮಿ ಹತ್ಯೆಯ ಆರೋಪಿಗಳಿಗೆ ಬೇಲ್ ಸಿಕ್ಕಿದೆ. ಅದೇ ಮಾದರಿಯಲ್ಲಿ ಜಾಮೀನು ನೀಡಬೇಕೆಂದು ಮನವಿ. ನೇಹಾ ಹತ್ಯೆ ಆರೋಪಿ ಫಯಾಜ್ಗೆ ನಟ ದರ್ಶನ್ ಮಾದರಿಯಾಗಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಎಲ್ಲಾ ಆರೋಪಿಗಳಿಗೆ ಜಾಮೀನು ಸಿಕ್ಕಿದೆ. ಇದೇ ಪ್ರಕರಣ ಮಾದರಿಯಂತೆ ಜಾಮೀನು ನೀಡಬೇಕೆಂದು ನೇಹಾ ಹತ್ಯೆ ಆರೋಪಿ ಫಯಾಜ್ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಕೆ ಮಾಡಿದ್ದಾನೆ. ಹೀಗಾಗಿ ನಟ ದರ್ಶನ್ ಪ್ರಕರಣದ ಗ್ರೌಂಡ್ ಆಧಾರದ ಮೇಲೆ ನನಗೂ ಜಾಮೀನು ನೀಡಬೇಕು ಅಂತ ಕೋರ್ಟ್ಗೆ ಫಯಾಜ್ ರಿಕ್ವೆಸ್ಟ್ ಮಾಡಿದ್ದಾನೆ. ಸದ್ಯ ಹುಬ್ಬಳ್ಳಿ 1ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್ ಕೋರ್ಟ್ನಲ್ಲಿ ವಿಚಾರಣೆ ನಡೆದಿದೆ. ಇಂದು ಬೇಲ್ ಅರ್ಜಿಯ ಅಂತಿಮ ಆದೇಶ ನೀಡುವ ಸಾಧ್ಯತೆ ಇದೆ. ಆರೋಪಿ ಪರವಾಗಿ ಬೆಳಗಾವಿಯ ZM 10 ವಕೀಲರಿಂದ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿದ್ದು, ಸಿಐಡಿ ಪರವಾಗಿ ಎಪಿಪಿ ಮಹೇಶ್ ವೈದ್ಯ, ನೇಹಾ ಕುಟುಂಬದ ಪರವಾಗಿ ರಾಘವೇಂದ್ರ ಮುತ್ತಗಿಕರರಿಂದ ಆಕ್ಷೇಪಣೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಆರೋಪಿ ಜಾಮೀನು ಅರ್ಜಿ ಸಲ್ಲಿಕೆ ವಿಚಾರಕ್ಕೆ ನೇಹಾ ತಂದೆ ನಿರಂಜನ್ ಅಸಮಾಧಾನ ಹೊರಹಾಕಿದ್ದಾರೆ. ನಟ ದರ್ಶನ್ ತಮ್ಮ ನಟನೆ ಮತ್ತು ಒಳ್ಳೆಯ ಕಾರ್ಯದಿಂದ ಜನರಿಗೆ ಮಾದರಿಯಾಗಬೇಕಿತ್ತು. ಆದರೆ ಹತ್ಯೆ ಪ್ರಕರಣದಲ್ಲಿ ಇತರೆ ಆರೋಪಿಗಳಿಗೆ ಮಾದರಿಯಾಗಿದ್ದು ನಿಜಕ್ಕೂ ನೋವು ತಂದಿದೆ. ಈಗ ನಟ ದರ್ಶನ್ ಅಭಿಮಾನಿಗಳು ನಟಿ ರಮ್ಯಾ ಮೇಲೆ ಮಾನಸಿಕ ದೌರ್ಜನ್ಯ ಮಾಡುತ್ತಿದ್ದಾರೆ. ನನ್ನ ಮಗಳಿಗೆ ಆದ ಅನ್ಯಾಯ ಯಾರಿಗೂ ಆಗಬಾರದು ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ಈ ಬಗ್ಗೆ ಮಾತನಾಡಲು ನೇಹಾ ತಂದೆ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಮಗಳ ಹತ್ಯೆ ಇನ್ನೂ ಮನದಲ್ಲೇ ಇದೆ. ಆರೋಪಿ ಈಗ ಜಾಮೀನು ಅರ್ಜಿ ಹಾಕ್ತಾನೆ, ಒಬ್ಬ ನಟನ ಒಂದು ಆಧಾರವಾಗಿ ಇಟ್ಕೊಂಡಂದ್ರೆ ಎಲ್ಲಿ ಹೋಗ್ತಾ ಇದೆ ಸರ್ ನಮ್ಮ ಸಮಾಜ? ಈಗಾಗಲೇ ನಮ್ಮ ನೇಹಾ ಹಿರೇಮಠನ ಹತ್ಯೆ ಪ್ರಕರಣ ಕೂಡ ರಾಜ್ಯ ದೇಶ ವ್ಯಾಪ್ತಿ ಕೂಡ ವಿದೇಶದಲ್ಲಿ ಕೂಡ ಇದು ಪ್ರಚಾರ ಆಗಿದೆ. ರೇಣುಕಸ್ವಾಮಿ ಕೊಲೆ ಆಗ್ತದೆ ಚಿತ್ರದುರ್ಗದಲ್ಲಿ. ಅವರು ಮಾಡಿದಂಥ ವ್ಯಕ್ತಿಗಳು ಯಾವ ರೀತಿ ಬೇಲನ್ನು ಪಡ್ಕೊಂಡಿದ್ದಾರೆ ಅದೇ ರೀತಿ ಬೇಲನ್ನು ನಾನು ಪಡ್ಕೋಬೇಕಂತ ಅರ್ಜಿ ಹಾಕ್ತಾರೆ. ಏನು ದರ್ಶನ್ ಗ್ರೌಂಡ್ ಮೇಲೆ ಅವರು ಬೇಲ್ ಕೇಳಿದ್ದಾರೆ. ಈ ದರ್ಶನಿಗೆ ಯಾವ ರೀತಿ ಬೇಲ್ ಆಯಿತು ಅದೇ ರೀತಿ ನಮಗೂ ಬೇಲ್ ಕೊಡಿ ಅಂತೇಳಿ ಅರೆಸ್ಟ್ ಗ್ರೌಂಡ್ ಮೇಲೆ ಅವ್ರು ಕೇಳಿದ್ದಾರೆ. ಅದೇನೇ ಇಟ್ಕೊಂಡು ನಾವು ಕೂಡ ಅದು ವಾದ ಮಾಡಿದ್ದೇವೆ, ಅದು ಸರಿಯಲ್ಲ ಅಂತೇಳಿ. ಈಗಾಗಲೇ ಹೈಕೋರ್ಟು ಕೂಡ ಅದಕ್ಕೆ ಬೇಲ್ ಕೊಟ್ಟಿದ್ದಕ್ಕೆ ಸುಪ್ರೀಂ ಕೋರ್ಟ್ನವರು ಕೂಡ ಚಿಮ್ಮರಿ ಹಾಕಿದ್ದಾರೆ. ಈ ರೀತಿ ಕೊಡಬಾರ್ದಾಗಿತ್ತು, ಹಂಗಾದರೆ ಎಲ್ಲ ಜೈಲು ಖಾಲಿ ಆಗಿಬಿಡ್ತಾವೆ. ಆ ಗ್ರೌಂಡ್ ಮೇಲೆ ಎಲ್ಲರೂ ಕೇಳಿದರೆ ಇಡೀ ಎಷ್ಟು ಜೈಲುಗಳದಾವು, ಎಲ್ಲ ಜೈಲುಗಳಲ್ಲಿ ಆರೋಪಿಗಳು ಸಾಕಷ್ಟು ಕೊಲೆಗಡಕರು ಅದಾರೆ. ಈಗಾಗಲೇ ಏನಾಗಿದೆ, ನಾವು ಒಂದು ಸಮಾಜಕ್ಕೆ ಮಾದರಿ ಆಗಬೇಕು. ಈ ಪೊಲಿಟಿಷಿಯನ್ ಇರಲಿ, ಮಠಾಧೀಶರಿರಲಿ ಅಥವಾ ಆ್ಯಕ್ಟ್ರಸ್ ಆಗಲಿ, ಒಂದು ಸಮಾಜ ಸುಧಾರಣಕರು ನಾವು. ನಮ್ಮನ್ನು ನೋಡಿ ಸಮಾಜ ಆ ರೀತಿ ಬೆಳಿಬೇಕು, ಆ ರೀತಿ ಆ್ಯಕ್ಟ್ ಮಾಡಬೇಕು. ಇವತ್ತು ಪರಿಸ್ಥಿತಿ ಹೆಂಗಾಗಿದೆ ಅಂದರೆ, ಒಬ್ಬ ಯಾವನೇ ನಟನ ಮಾಡಿದಂಥ ಕೃತ್ಯನ ಅದನ್ನು ಮಾದರಿ ಇಟ್ಕೊಂಡು ಈಗಿನ ಯುವ ಜನಕ ಅವ್ರ ಫಾಲೋವರ್ಸ್ ಅದನ್ನು ಕೃತ್ಯ ಮಾಡ್ತಾಯಿದ್ದಾರೆ. ಅದು ಭಾಳ ಖಂಡನೀಯ. ಅದು ದೇಶಕ್ಕೂ ಕೂಡ ಅಪಾಯ. ಮುಂದುಗಡೆ ಫ್ಯಾನ್ಸು ಕೂಡ ಈ ರೀತಿ ಮಾಡಬಾರ್ದು. ಅವರು ಒಂದು ಏನೋ ತೋರ್ಸಕ್ಕಂತೇಳಿ ಮಾಡಿದ್ರು, ಫಿಲಿಮ್ ಮಾಡಿದ್ರು, ಮೂವಿ ಮಾಡಿದ್ರೆ ಇವರು ಅದನ್ನು ಚಿತ್ರೀಕರಣ ಮಾಡಿ ಅದನ್ನು ಉಲ್ಟಾ ಅವ್ರ ಜೀವನದಲ್ಲಿ ಒಳಪಡಿಸ್ತಾರೆ. ಆ ರೀತಿ ಮಾಡಬಾರ್ದು. ಅದಕ್ಕೆ ನಾನು ದಯಮಾಡಿ ಕಲಾವಿದರಿಗೆ ವಿನಂತಿ ಮಾಡ್ತೀನಿ, ಈ ರೀತಿ ಸಿನಿಮಾಗಳನ್ನು ಕೂಡ ನಾವು ತಾವು ಬ್ಯಾನ್ ಮಾಡಬೇಕು. ಮತ್ತು ಈ ರೀತಿ ತಮ್ಮ ಫ್ಯಾನ್ಸ್ ಯಾರ್ಯಾರು ಅದನ್ನು ಏನು ತಮ್ಮ ಮಾದರಿ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಸಂಪೂರ್ಣ ಬಿಡಬೇಕು ಫ್ಯಾನ್ಸು ಕೂಡ. ಒಟ್ಟಿನಲ್ಲಿ ನೇಹಾ ಹಿರೇಮಠ ಹತ್ಯೆ ಟ್ರಯಲ್ ಆರಂಭವಾಗದೆಯೇ ಆರೋಪಿ ಜಾಮೀನು ಅರ್ಜಿ ವಿಚಾರಣೆ ಮುನ್ನೆಲೆಗೆ ಬಂದಿದ್ದು ಸಹಜವಾಗಿ ನೇಹಾ ಕುಟುಂಬಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಇತ್ತ ನಟ ದರ್ಶನ್ ರೀತಿ ನನಗೂ ಜಾಮೀನು ನೀಡಿ ಅಂತ ಕೋರ್ಟ್ಗೆ ಮನವಿ ಮಾಡಿರುವ ಫಯಾಜ್ ಭವಿಷ್ಯ ಏನಾಗಲಿದೆ ಕಾದು ನೋಡಬೇಕಿದೆ. ಸುನೀಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.